ಎಲ್ರು ಪಾಯಸ ತಗೊಳ್ಳಿ. ಏನವ ಇದು? ಹೆಸರು ಬೇಳೆ ಪಾಯಸ ತಾತ. ಯೇ ಮೈ ಫೇವರೇಟ್ ನೇಮ್ ಪಲ್ಸ್ ಪಾಯಸ. ನೇಮ್ ಪಲ್ಸ? ನೇಮ್ ಅಂದ್ರೆ ಹೆಸರು, ಪಲ್ಸ್ ಅಂದ್ರೆ ಬೇಳೆ. ಹೆಸರು ಬೇಳೆ ನೇಮ್ ಪಲ್ಸ್ ಪಾಯಸ. ಓ ಹಂಗ. ನೀನ್ ಬಿಡಣ ಇಂಗ್ಲಿಷಲ್ಲಿ ಪಂಟ್ರು. ಇದೆಲ್ಲ ಯಾಕವ ಮಾಡಕ್ ಹೋದೆ? ನಮ್ ಜಾಗ ನಮ್ಗೆ ಹೆಸರಿಗಾಯ್ತಲ್ಲ ತಾತ, ಆ ಖುಷಿಗೆ ಮಾಡಿದೀನಿ. ತಗೊಳ್ಳಿ. ಸುಬ್ಬಿ, ದೇವ್ರ ಗಿಡಕ್ಕೆ ಹೋಗ್ತಿದ್ಯಾ? ದೇವ್ರ ಗಿಟ್ಟೆ ನಾನ್ ನಿಂಗೆ ಕೊಡ್ತಿರೋದು. ಈ ದೇವ್ರ ಮುಂದೇನು ಒಂದ್ಸತಿ ಇಡ್ತೀನಿ ಕಾವೇರಿ ಅಕ್ಕ. ಸೀತಮ್ಮಯಿಂದಾನೆ ಈ ಜಾಗ ನಮ್ದಾಗಿದ್ದು. ಆ ಶ್ರೀರಾಮ್ ದೇಸಾಯಿ ಅಂತೂ ಒಳ್ಳೆಯವನಲ್ಲ. ಯಾಕೆ ಒಳ್ಳೆಯವರಲ್ಲ ಅಂತೀಯ? ಬಡವರು ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ಅವ್ರಿಗೂ ಅನ್ಸಿರ್ಬಹುದು. ಹಾಗನ್ಸಿದ್ರ ಆ ರೌಡಿಗಳನ್ನೆಲ್ಲ ನಮ್ಮ ಮನೆ ಹತ್ರ ಯಾಕೆ ಕಳಿಸ್ತಿದ್ದ? ಪೊಲೀಸ್ ಅವ್ರಿಗೆ ನಿಮ್ಮನ್ನ ಯಾಕೆ ಹಿಡ್ಕೊಡ್ತಿದ್ದ? ಆ ಶ್ರೀರಾಮ್ ದೇಸಾಯಿ ಕೆಟ್ಟವನು. ಆದ್ರೆ ಸೀತಮ್ಮ ಒಳ್ಳೆ ಅಮ್ಮ. ಸೀತಮ್ಮನೇ ಅವನ್ಗೆ ಹೇಳಿ ಈ ಜಾಗನ ನಮಗೆ ಕೊಡ್ಸಿದ್ದಾರೆ. ಆಯ್ತಾಯ್ತು ಬಿಡು ಸುಬ್ಬಿ, ಈ ಕೋಪ ಮಾಡ್ಕೊಳ್ಳೋದ್ ಬಿಟ್ಟು ಪಾಯಸ ತಿನ್ನು, ಆರೋಗ್ತೈತೆ. ಒಂದ್ ನಿಮಿಷ, ಸ್ಟಾಪ್ ಸ್ಟಾಪ್. ಏನು ನಿಂದು? ಚೇಸ್. ಸೀತಮ್ಮ ಅದ್ ನಾನಲ್ಲ. ಸೀತಾ, ಮಗುಗೆ ಊಟ ಮಾಡಿಸು. ಸರಿ ತಾತ. ಪುಟ ಬಾ. ಕುತ್ಕೋ. ಪುಟ ಏನ್ ತಿಂತೀಯಾ? ನಿಂಗೆ ಏನೇ ಕೊಟ್ರು ಸರಿ ಸೀತಮ್ಮ. ತಾತ, ಅಲ್ಲಿ ನೋಡಿ ತಾತ. ಹೌದು ಕಣೋ, ಈ ದೃಶ್ಯ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನೋಡ್ತಾ ಇದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಸ್ತಾ ಇದೆ. ಒಂದು ಪಾಸಿಟಿವ್ ಫೀಲಿಂಗ್ ಬರ್ತಿದೆ. ಪುಟ್ಟ, ಏನಿದು ಮೈ ಮೇಲೆಲ್ಲ ಚೆಲ್ಕೋತಿದ್ಯಾ? ಯಾವುದೇ ಮಗು ಬಂದ್ರು ಸಿಹಿ ಆಗೋದಕ್ಕೆ ಸಾಧ್ಯ ಇಲ್ಲದೆ ಇದ್ರು ಸೀತಾಗ ನಗು ಬರ್ಸಿದ್ರೆ ಸಾಕು ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಹಾಗೆ ಆಗ್ತಾ ಇದೆ. ಇರು, ನಾನೇ ತಿನ್ನಿಸ್ತೀನಿ. ಅಲ್ಲಿ ನೋಡಪ್ಪು,
ಆ ಮಗುನ ಸಿಹಿ ಅಂತ ಅನ್ಕೊಂಡು ಸೀತಾ ಹೇಗೆ ತಿನ್ನಿಸ್ತಾ ಇದ್ದಾಳೆ. ಇಷ್ಟೇ ಕಣ ಆಗ್ಬೇಕಾಗಿದ್ದು. ಇನ್ನ ಸೀತಾ ಸರಿ ಹೋಗ್ತಾಳೆ. ನಿನ್ ಕಷ್ಟ ಎಲ್ಲ ಇನ್ನ ಪರಿಹಾರ ಆಗತ್ತಪ್ಪು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈ ಭಾರ್ಗವಿ ಯಾಕೆ ಖುಷಿಯಾಗಿದ್ದಾಳೆ? ಏನೋ ಮಿಸ್ ಹೊಡಿತಿದೆಯಲ್ಲ. ಸೀತಮ್ಮನ್ಗೆ ಯಾರು ಹೇಳೋದು ಅದ್ ನಾನಲ್ಲ ಬೇರೆ ಹುಡುಗಿ ಅಂತ? ಆಕೋಶ್ ಅಂಕಲ್, ಅದ್ ನಾನಲ್ಲ ಬೇರೆ ಹುಡುಗಿ. ಆ ಹುಡುಗಿನ ಬಡ್ಡಿ ಬಂಗಾರಮ್ಮ ಆಂಟಿ ಕರ್ಕೊಂಡು ಬಂದಿದ್ದು. ಅವಳು ನನಗ್ ಬೇಡ, ಅವಳು ನಾನಾಗೋದು ಬೇಡ. ಚಿಕ್ಕಪ್ಪ, ನನಗೆ ಯಾಕೋ ಏನೋ ಸರಿ ಅನ್ನಿಸ್ತಾ ಇಲ್ಲ. ನನಗೂ ಅಷ್ಟೇ ಕಣೋ. ಈ ಭಾರ್ಗವಿ ಖುಷಿ ನೋಡ್ತಾ ಇದ್ರೆ ನನಗೆ ಅನುಮಾನ ಬರ್ತಾ ಇದೆ. ಚಿಕ್ಕಪ್ಪ, ಸ್ವಲ್ಪ ನನ್ನ ಜೊತೆ ಬನ್ನಿ. ಚಿಕ್ಕಪ್ಪ, ಆ ಹುಡುಗಿ ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ. ಆದ್ರೆ ಅದರಲ್ಲಿ ನಮ್ಮ ಸಿಹಿನ ಹುಡ್ಕೋದು ಯಾಕೋ ಕಷ್ಟ ಆಗ್ತಿದೆ. ಮತ್ತೆ ನೋಡ್ದಲ್ಲ, ಅವಳು ಥೇಟ್ ನಮ್ಮ ಸಿಹಿ ಥರನೇ ಆಡ್ತಿದ್ದಾಳಲ್ಲ. ಅವಳಿಗೆ ಸ್ವೀಟನ್ನು ಹೆಂಗೆ ಮಾತಾಡಿಸ್ಬೇಕು ಅಂತ ಗೊತ್ತು. ಈ ಮನೇಲಿ ಎಲ್ಲರೂ ಗೊತ್ತು. ಎಲ್ಲರೂ ಯಾವ ಹೆಸರಿಂದ ಕರಿಬೇಕು ಅಂತಲೂ ಗೊತ್ತು. ಅಂದ್ರೆ ಏನು ಅರ್ಥ? ಆ ಹುಡುಗಿನ ಸಿಹಿ ಥರನೇ ಮಾಡಬೇಕು ಅಂತ ಚೆನ್ನಾಗಿ ಪ್ರೇರಣೆ ಮಾಡಿದ್ದಾರೆ ಅಂತ ಆಯ್ತು. ಹಾಂ, ಅಲ್ಲ, ಅವಳನ್ನ ಕರ್ಕೊಂಬಂದಿರೋದು ಯಾರು? ಆ ಭಾರ್ಗವಿ. ಅವಳ ಮುಖದ ಮೇಲೆ ಆ ಖುಷಿ ಕುಣಿತಾ ಇರೋದು ನೋಡಿದ್ರೆ ಟೆನ್ಷನ್ ಆಗುತ್ತೆ ನನಗೆ. ನನಗೂ ಅದೇ ಔಟ್ ಹೊಡಿತಾ ಇರೋದು ಚಿಕ್ಕಪ್ಪ. ಮತ್ತೆ ಸೀತಂಗೆ ಬೇಕಾಗಿರೋದು ಮಗುವಿನ ಪ್ರೀತಿ, ಯಾರೋ ಟ್ರೈನ್ ಅಪ್ ಮಾಡಿರೋ ಡೈಲಾಗ್ಸ್ ಅಲ್ಲ. ಹೌದು ಆಕೋಶ್ ಅಂಕಲ್, ನೀವು ಕರೆಕ್ಟಾಗೇ ಹೇಳಿದ್ರಿ. ಹೌದು ಕಣೋ, ಏನೋ ಮಾಡೋದು? ಭಾರ್ಗವಿ ನೋಡ್ತಾರೆ ಭಯ ಆಗುತ್ತೆ ಕಣೋ. ಏನ್ ಮಾಡೋದಂದ್ರೆ ಇವಳು ಬೇಡ ಅಂಕಲ್, ನಾವು ಸುಬ್ಬಿನ ಮನೆ ಕರ್ಕೊಂಡು ಬರೋಣ. ಭಾರ್ಗವಿ ಆ ಮಗುನ ಕರ್ಕೊಂಡ್ಬಂದಿದ್ದಾಳೆ ಅಂದ್ರೆ ಇದರಲ್ಲಿ ಏನೋ ಮೋಸ ಇದೆ ಅಂತ ಆಯ್ತು. ಬಟ್ ನಮ್ಮ ರಾಮ್ ತುಂಬ ಖುಷಿಯಾಗಿದ್ದಾನಲ್ಲ ಚಿಕ್ಕಪ್ಪ, ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆಕೋಶ್ ಅಂಕಲ್ ಪ್ಲೀಸ್, ಈ ಹುಡುಗಿನ ಕಳಿಸ್ಬಿಡಿ. ಚೆನ್ನಾಗಿದೆ ಅಲ್ಲ ಇದೆಲ್ಲ, ನಿಂಗೆ ಇಷ್ಟ ಆಯ್ತಾ? ಸಖತ್ತಾಗಿದೆ ಸೀತಮ್ಮ. ಕೂಡ ಸಾಕ್ಬಾ, ನನ್ನ ಜೊತೆ ಬೈಲಿ ಕ್ಯಾಚ್ ಹಿಡಿ. ಇರಿ ನಾನು ಬರ್ತೇನೆ. ಪುಟಿ 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 ಪುಟಿ. ಸೀತಮ್ಮ, ಅಪ್ಪ ಒಂದು ಸೆಲ್ಫಿ ತಗೊಳ್ಳೋಣ ನಮ್ಮ ಫೇವ್ರೆಟ್ ಪೋಸಲ್ಲಿ. ರಾಮ್, ಇವಳು ಸೇಮ್ ನಮ್ಮ ಸಿಹಿ ತರನೇ ಆಡ್ತಿದ್ದಾಳಲ್ಲ. ಏನಂದೆ ಸೀತಾ?
ಸಿಹಿ ಥರಾನಾ? ಹ್ಞೂ ಅತ್ತೆ, ಇವಳು ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಸಿಹಿ ಹೇಗೆ ಕರೀತಾಳೋ ಎಲ್ಲಾರ್ನೂ ಹಾಗೆ ಕರೀತಿದ್ದಾಳೆ. ನನ್ನ ಸೀತಮ್ಮ ಅಂತ, ಇವ್ರನ್ನ ಅಪ್ಪ ಅಂತ ಕರೀತಿದ್ದಾಳೆ. ಹೌದು, ಈ ಮಗು ಯಾರು? ಇದೇನ್ ಹೀಗ್ ಕೇಳ್ತಿದ್ಯಾ ಸೀತಾ? ಇವಳು ನಮ್ ಸಿಹಿ, ನಿನ್ ಮಗಳು ಸಿಹಿ. ಇಲ್ಲ, ಇವಳು ನನ್ನ ಮಗು ಸಿಹಿ ಅಲ್ಲ. ಇವಳು ಸಿಹಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಸೀತಾ, ಸರಿಯಾಗಿ ನೋಡು ಅವಳನ್ನ. ನಮ್ ಸಿಹಿನೇ ಇವಳು. ಇವಳ ಸಿಹಿ ಅಂದ್ರೆ ಯಾರಾದ್ರೂ ನಂಬ್ತಾರ ಅತ್ತೆ? ನನಗ್ ಗೊತ್ತಿಲ್ವಾ ನನ್ನ ಮಗಳು ಹೇಗಿದ್ದಾಳೆ ಅಂತ? ರಾಮ್, ನಿಮ್ ಫೋನ್ ಕೊಡಿ. ಕೊಡಿ ರಾಮ್. ನೋಡಿ, ಇವಳು ನನ್ನ ಮಗಳು ಸಿಹಿ, ಈ ಮಗು ಅಲ್ಲ. ಅಯ್ಯೋ ಸೀತಾ, ಅದು ಹಳೆ ಫೋಟೋ. ಮಕ್ಕಳು ಬೆಳೀತಾ ಇರ್ತಾರಲ್ಲ, ಅವ್ರ ಫೀಚರ್ಸ್ ಚೇಂಜ್ ಆಗ್ತಾ ಇರುತ್ತೆ. ಕರೆಕ್ಟಾಗಿ ನೋಡು, ಇವಳೇ ನಮ್ ಸಿಹಿ. ಸೀತಾ, ಸಿಹಿನ ಸಿಹಿ ಅಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ಇಲ್ಲಿ ಯಾರನ್ ಬೇಕಾದ್ರೂ ಕೇಳು, ಇವಳೇ ನಮ್ ಸಿಹಿ. ಪುಟ್ಟ, ನಿನ್ನ ಹೆಸರು ಕೇಳೋದನ್ನ ಮರ್ತೋದೆ. ನಿನ್ನ ಹೆಸರೇನು? ನಾನೇ ಸೀತಮ್ಮ ಸಿಹಿ. ಇವಳು ನನ್ನ ಮಗಳಲ್ಲ. ತಾತ, ನೀವಾದ್ರೂ ಹೇಳಿ, ಇವಳು ಸಿಹಿನಾ? ಚಿಕ್ಕಿ, ನೀವ್ ಹೇಳಿ ಚಿಕ್ಕಿ, ಇವಳು ನಮ್ಮ ಸಿಹಿನಾ? ಯಾಕೆ ಯಾರು ಏನು ಮಾತಾಡ್ತಿಲ್ಲ? ನಿಮ್ ಸೈಲೆನ್ಸ್ಗೆ ಏನ್ ಅರ್ಥ? ನಾನು ಇವಳನ್ನ ಸಿಹಿ ಅಂತ ಒಪ್ಕೋಬೇಕಾ? ಆ ಅವಶ್ಯಕತೆ ಏನಿದೆ? ನನ್ನ ಮಗಳು ಸಿಹಿ ರೂಮಲ್ಲಿ ಮಲ್ಗಿದ್ದಾಳೆ, ಕರ್ಕೊಂಬರ್ಲಾ? ಅಶೋಕ್, ನೀವಾದ್ರೂ ಹೇಳಿ, ಇವಳು ಸಿಹಿ ಅಲ್ಲ ತಾನೆ? ಸತ್ಯ ಚಿಕ್ಕಪ್ಪ, ನೀವಾದ್ರೂ ಹೇಳಿ, ಇವಳು ನಮ್ಮ ಸಿಹಿನಾ? ರಾಮ್, ನೀವ್ ಯಾಕೆ ಸುಮ್ಮನೆ ನಿಂತಿದ್ದೀರಾ? ಅಂದ್ರೆ ನಿಮ್ ಪ್ರಕಾರ ಇವಳು ನಮ್ಮ ಸಿಹಿನಾ? ಇಲ್ಲ ಸೀತಾ, ಮತ್ ಎಲ್ರಿಗೂ ಹೇಳಿ ರಾಮ್, ಇವಳು ನಮ್ಮ ಸಿಹಿ ಅಲ್ಲ ಅಂತ. ನಿಜ ಸೀತಾ, ಈ ಮಗು ಸಿಹಿ ಅಲ್ಲ. ಸೀತಮ್ಮನ್ಗೆ ಆ ಹುಡುಗಿ ನಾನಲ್ಲ ಅಂತ ಗೊತ್ತಾಯ್ತು. ನೋಡಿದ್ರಾತೆ, ಇವಳು ನಮ್ ಸಿಹಿ ಅಲ್ಲ. ಇದಕ್ಕಿದಂಗೆ ಯಾರೋ ಮಗುನ ಕರ್ಕೊಂಡ್ಬಂದು ನನ್ನನ್ನು ಯಾಕೆ ನಂಬಿಸ್ತಾ ಇದ್ದೀರಾ ಇವಳು ಸಿಹಿ ಅಂತ? ಪುಟ್ಟ, ಸಾರಿ, ಇಲ್ಲಿ ಏನೇನೋ ನಡೀತಾ ಇದೆ. ನಿನಗೆ ಆಟಾಡಿ ಸುಸ್ತಾಗಿರತ್ತಲ್ವಾ? ಏನು ತಿಂತೀಯಾ? ಐಸ್ ಕ್ರೀಮ್ ಕೊಡ್ಲಾ? ನೋಡಿದ್ರಾ, ನಮ್ ಸಿಹಿ ಆಗಿದ್ರೆ ಐಸ್ ಕ್ರೀಮ್ ಬೇಡ ಅಂತ ಹೇಳ್ತಿದ್ಲು. ಇರು ಪುಟ್ಟ, ನಿನಗೆ ಐಸ್ ಕ್ರೀಮ್ ತರ್ತೀನಿ. ಭಾರ್ಗವಿ, ನೀನು ಯಾವ ಉದ್ದೇಶ ಇಟ್ಕೊಂಡು ಆ ಮಗುನ ಕರ್ಕೊಂಡ್ಬಂದಿದ್ಯೋ ಗೊತ್ತಿಲ್ಲ, ಬಟ್ ನಿನ್ನ ಪ್ಲಾನ್ ಅಂತೂ ಫ್ಲಾಪ್ ಆಯ್ತು.
ಕಾವೇರಿ, ಈ ಶರ್ಟ್ಗಳನ್ನ ಒಗ್ದಾಕ್ತೀಯ ಇವತ್ತು? ಅಲ್ಲೇ ಇಡಿ ತಾತ, ಒಗಿತೀನಿ. ತಾತ, ಏನ್ ಸುದ್ದಿ? ನಂಗೊಂದು ಹೊಸ ಪೆನ್ಸಿಲ್ ಬೇಕು. ಪೆನ್ಸಿಲ್ಲ? ಅದ್ಯಾಕವ? ಇದು ಒಂದು ಖಾಲಿ ಆಗೋಯ್ತು, ಒಂದು ಹೊಸಾದ್ ಕೊಡ್ಸಿ ತಾತ. ನಿನ್ನ ಹತ್ರ ಅಷ್ಟೊಂದು ಬಳಪ ಐತೆ, ಸ್ಲೇಟ್ ಮೇಲೆ ಬರ್ಕೊಳವ. ಪೆನ್ಸಿಲ್ ಅಂದ್ರೆ ಸುಮ್ಮನೆ ಖರ್ಚು. ನೀನು ಸ್ಕೂಲ್ಗೆ ಹೋಗೋದಿದ್ರೆ ಒಂದು ಲೆಕ್ಕ. ಪೆನ್ಸಿಲ್ ಬೇಕೇ ಬೇಕು. ಮಹಾರಾಜನ್ ಮೊಮ್ಮಗಳು ನೀನು, ಕೇಳಿದೆಲ್ಲ ಕೊಡ್ಸ್ಲಿಕ್ಕೆ ಕೊಡ್ಸ್ಬೇಡಿ ತಾತ ಇವಳಿಗೆ. ಯಾಕೋ ಹಂಗಂತ್ಯ? ಸಿಯರ್ ಫೇಸ್ ಎಷ್ಟು ಸ್ಮಾಲ್ ಆಗೋಯ್ತು. ಒಂದ್ ಪೆನ್ಸಿಲ್ ತಾನೆ, ಕೊಡ್ಸಿ ಅವಳಿಗೆ. ಅಲ್ಲವಾ, ನಿನ್ಗೀಗ ಪೆನ್ಸಿಲ್ ಬೇಕು ಅಂತ ಯಾಕೆ ಆಟ ಬಂದಿರೋದು? ನೋಡಿಲಿ, ಸೀತಮ್ಮನ್ಗೆ ಧನ್ಯವಾದ ಹೇಳ್ಬೇಕು ಅಂತ ಚಿತ್ರ ಬಿಡಿಸ್ತಾ ಇದ್ದೆ. ಅರ್ಧಕ್ಕೆ ಪೆನ್ಸಿಲ್ ಖಾಲಿ ಆಗೋಯ್ತು. ಈಗ ಪೂರ್ತಿ ಮಾಡೋದ್ ಬೇಡವಾ? ಈಗ ಅವ್ರಿಗೆ ಥ್ಯಾಂಕ್ಸು? ನಾನು ಆಗ್ಲೇ ಹೇಳ್ದಂಗೆ ನಮ್ ಜಾಗನ ನಮ್ಗೆ ಕೊಡ್ಸಿರೋದು ಪಕ್ಕ ಸೀತಮ್ಮನೇ. ಆ ಶ್ರೀರಾಮ್ ದೇಸಾಯಿಗೆ ಅಷ್ಟೆಲ್ಲ ಒಳ್ಳೆ ಬುದ್ಧಿ ಇಲ್ಲ. ಅದಕ್ಕೆ ನಾನು ಸೀತಮ್ಮನ್ಗೆ ಒಂದು ಟ್ಯಾಂಕ್ಸ್ ಹೇಳ್ಬೇಕು. ಓ, ಸೀತಮ್ಮ ನೋಡಕ್ ಹೋಗ್ಬೇಕಾ ಈಗ? ನೀನು ಅವ್ರು ನೋಡೋದಕ್ಕೆ ಒಂದಲ್ಲ ಒಂದ್ ನೆಪ ಸರ್ಚ್ ಮಾಡ್ತೀಯ ಅಲ್ವಾ? ಆಯ್ತು ಬಿಡವ, ಕೊಡಿಸ್ತೀನಿ ಪೆನ್ಸಿಲ್ನ. ಪುಟ, ರಾಮ್, ಆ ಮಗು ಎಲ್ಲಿ? ಅದು ಸೀತಾ, ಆ ಮಗು ತಂದೆ ತಾಯಿ ಫೋನ್ ಮಾಡಿದ್ರು, ಅದಕ್ಕೆ ನಮ್ಮ ಡ್ರೈವರ್ ಆ ಮಗುನ ಡ್ರಾಪ್ ಮಾಡಕ್ ಹೋದ್ರು. ಹೌದಾ? ಅಟ್ಲೀಸ್ಟ್ ನಾನು ಸ್ವಲ್ಪ ಹೊತ್ತು ಇರ್ಬೋದಿತ್ತು. ಸಿಹಿ ಮಲಗಿದಾಳೆ, ಎದ್ದ ಮೇಲೆ ಅವರಿಬ್ರು ಆಟ ಆಡ್ಬೋದಿತ್ತು. ಅವಳು ಇನ್ನೊಂದ್ಸಲಿ ಬರ್ತಾಳಂತೆ. ಏ ಸೀತಾ, ನಿನ್ ತಲೆ ನಿಜವಾಗ್ಲೂ ಕೆಟ್ಟಿದ್ಯಾ ಅಥವಾ ನಮ್ಮ ಮುಂದೆ ನಾಟಕ ಆಡ್ತಿದ್ಯಾ? ಆ ಮಗುನ ಸಿಹಿ ಅಂತ ಒಪ್ಕೊಳ್ಳೇ ಇಲ್ವಲ್ಲ ನೀನು? ರಾಮ್, ಅಷ್ಟಕ್ಕೂ ಆ ಮಗು ಯಾರು? ನನಗೆ ಇಲ್ಲೇನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇದ್ದಕ್ಕಿದ್ದಂಗೆ ಯಾವುದೋ ಮಗುನ ಮನೆಗೆ ಕರ್ಕೊಂಡು ಬರ್ತೀರಾ? ನಾನು ಆ ಮಗುನ ಇಲ್ಲಿ ತನಕ ನೋಡೇ ಇರಲ್ಲ. ಅದು ಸಿಹಿ ಥರನೇ ಆಡುತ್ತೆ, ಸಿಹಿ ಥರನೇ ಮಾತಾಡುತ್ತೆ. ಹೆಸರೇನು ಅಂತ ಕೇಳಿದ್ರೆ ಸಿಹಿ ಅಂತಾನೆ ಹೇಳುತ್ತೆ. ನಾನು ಸಿಹಿ ಅಲ್ಲ ಅಂದಿದ್ದಕ್ಕೆ ಮನೆಯಿಂದ ಹೊರಟೋಗುತ್ತೆ. ಇಲ್ಲಿ ಏನು ನಡೀತಿದೆ? ಏನೋ ಸರಿ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಏನಿಲ್ಲಮ್ಮ ಸೀತಾ, ನಮ್ಮ ಫ್ಯಾಮಿಲಿ ಫ್ರೆಂಡ್ ಮೊಮ್ಮಗಳು, ಅವಳ ಹೆಸರು ಸಿಹಿ ಅಂತ. ಭಾರ್ಗವಿ ತಮಾಷೆಗೆ ಅವಳು ನಿನ್ನ ಮಗಳು ಸಿಹಿ ಅಂತ ಹೇಳಿಬಿಟ್ಲು. ಅದು ಬಿಟ್ಟು ಬೇರೇನೂ ಇಲ್ಲಮ್ಮ, ಅಲ್ವಾ ಭಾರ್ಗವಿ? ಹೌದು ಹೌದು ಮಾವಯ್ಯ. ಸೀತಾ, ನೀನೇನು ಯೋಚನೆ ಮಾಡಬೇಡ. ಸಿಹಿ ಮೇಲ್ಗಡೆ ಮಲಗಿದಾಳಲ್ವಾ, ನೀನು ಹೋಗಿ ನೋಡು.
ಅಪ್ಪು ಈಗಲಾದರೂ ಈ ಅಮ್ಮನ ಹತ್ರ ಬರಬೇಕು ಅಂತ ಅನ್ನಿಸ್ತಲ್ಲ ನಿನಗೆ? ಯಾಕೆ ಚಿಕ್ಕಿ, ನನಗೆ ಯಾಕೆ ಈ ಥರ ಆಗ್ತಿದೆ? ಅಲ್ಲ, ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡೆ, ಪ್ರೀತಿಸಿದ ಹುಡುಗಿ ಮೋಸ ಮಾಡಿ ಹೋದ್ಲು. ಯಾವುದು ಬೇಡ, ಯಾವ ಪ್ರೀತಿನೂ ಬೇಡ ಅಂತ ಮಲೇಷ್ಯಾಗ ಹೋಗಿ ಸೆಟ್ಲ್ ಆಗೋಣ ಅಂತ ಅನ್ಕೊಂಡಿದ್ದೆ. ತಾತನ್ಗೋಸ್ಕರ, ನಿಮ್ಮೆಲ್ರಿಗೋಸ್ಕರ ಇಲ್ಲಿಗೆ ಬಂದೆ. ಸೀತಾ ಸಿಕ್ಕಿದ್ರು, ಇಷ್ಟಪಟ್ಟೆ, ಸಿಹಿ ಪುಟ್ಟನ ಹಚ್ಕೊಂಡೆ. ಈ ಪ್ರೀತಿ ಇದೇ ತರ ಲೈಫ್ ಲಾಂಗ್ ನನ್ನ ಜೊತೆ ಇರುತ್ತೆ ಅಂತ ನಂಬ್ಕೊಂಡಿದ್ದೆ. ಎಲ್ಲ ಚೆನ್ನಾಗಿ ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಸಿಹಿನ್ ಕಳ್ಕೊಂಡೆ. ಸೀತಾ ಹುಷಾರ್ ತಪ್ಪಿದ್ರು. ಪದೇ ಪದೇ ನನಗೆ ಯಾಕೆ ಈ ತರ ಆಗ್ತಿದೆ ಚಿಕ್ಕಿ? ಸತ್ಯಗಳನ್ನ ಎದುರಿಸೋ ಧೈರ್ಯ ಯಾರಿಗಿರುತ್ತೋ ಅವರನ್ನೇ ಕಣೋ ಆ ದೇವರು ಪರೀಕ್ಷೆ ಮಾಡೋದು. ಅಂತ ಸಂದರ್ಭದಲ್ಲೂ ಸತ್ಯ, ಧೈರ್ಯ, ನಿಷ್ಠೆ ಅಂತ ಯಾರು ಹೋರಾಡ್ತಾರೆ ಅನ್ನೋದೇ ಅವನ ಪರೀಕ್ಷೆ. ಎದುರಿಸ್ಬೇಕು ಅಪ್ಪು, ನೀನೆಲ್ಲ ಎದುರಿಸ್ಲೇಬೇಕು.